शिवाचार्य विरचितः श्री सिद्धांत शिखामणिः पारायण ग्रंथः षष्ठ परिच्छेदः गुरुकारुण्यलिंगधारण प्रसंगः अथ गुरुकारुण्यस्थलम् ततो विवेक संपन्नो विरागी शुद्ध मानसः जिज्ञासु सर्व संसार दोषध्ವಂಸಕರಂ ಶಿವಂ. ಆರನೆಯ ಪರಿಚ್ಛೇದವು ಗುರುಕಾರುಣ್ಯ ಲಿಂಗಧಾರಣ ಪ್ರಸಂಗವು. ಈಗ ಗುರುಕಾರುಣ್ಯ ಸ್ಥಳವು ಪರಿಶುದ್ಧವಾದ ಮನಸ್ಸುಳ್ಳ ಪಿಂಡ ಶಬ್ದ ವಾಚ್ಯನಾದ ವಿವೇಕ ಸಂಪನ್ನನಾದ ಪಿಂಡ ಜ್ಞಾನಿಯಾದ ವಿರಾಗಿಯು ಸಂಸಾರ ಹೇಯ ಸ್ಥಳೀಯು ಬಳಿಕ ಸಂಸಾರದ ಎಲ್ಲ ದೋಷಗಳನ್ನು ಧ್ವಂಸ ಮಾಡುವ ಶಿವನ ಜಿಜ್ಞಾಸುವುಳ್ಳವನಾಗಿ ಶಿವನನ್ನು ತಿಳಿದುಕೊಳ್ಳುವ ಉತ್ಕಟ ಇಚ್ಛೆಯುಳ್ಳವನಾಗಿ ಶ್ರೀ ಗುರುವಿನ ಕಡೆಗೆ ಹೋಗುವನು. उपैति लोकविख्यातं लोभमोह विवर्जितं आत्मतत्व विचारज्ञं विमुक्त विषय भ्रमं. ಲೋಕವಿಖ್ಯಾತನಾದ ಲೋಭ ಮೋಹ ವರ್ಜಿತನಾದ ಆತ್ಮತತ್ವ ವಿಚಾರವನ್ನು ಬಲ್ಲ ವಿಷಯ ಭ್ರಮೆಯಿಂದ ವಿಮುಕ್ತನಾದ ಶಿವ ಸಿದ್ಧಾಂತ ತತ್ವಜ್ಞಂ ಚಿನ್ನ ಸಂದೇಹ ವಿಭ್ರಮಂ ಸರ್ವತಂತ್ರ ಪ್ರಯೋಗಜ್ಞಂ ಧಾರ್ಮಿಕಂ ಸತ್ಯವಾದಿನಂ. ಶಿವ ಸಿದ್ಧಾಂತವನ್ನು ಬಲ್ಲ ಸಂದೇಹ ಮತ್ತು ವಿಭ್ರಮೆಗಳನ್ನು ಕತ್ತರಿಸಿ ಹಾಕಿದ ಸರ್ವತಂತ್ರಗಳ ಎಲ್ಲ ಶಿವಾಗಮಗಳ ಪ್ರಯೋಗವನ್ನು ಬಲ್ಲ ಧರ್ಮನಿಷ್ಠನಾದ ಮತ್ತು ಸತ್ಯವಾದಿಯಾದ ಕುಲಕ್ರಮಾಗತಾಚಾರಂ ಕುಮಾರ್ಗಾಚಾರವರ್ಜಿತಂ ಶಿವಧ್ಯಾನ ಪರಂ ಶಾಂತಂ ಶಿವತತ್ವ ವಿವೇಕಿನಂ. ಗುರುವಂಶ ಕ್ರಮದಿಂದ ಬಂದ ಆಚಾರ ಸದಾಚಾರ ಸಂಪನ್ನನಾದ ಕುತ್ಸಿತ ದುರಾಚಾರ ಆಚಾರಗಳನ್ನು ವರ್ಜಿತನಾದ ಶಿವಜ್ಞಾನ ತತ್ಪರನಾದ ಶಾಂತ ಮಾತ್ಸರ್ಯರಹಿತ ನಾದ ಶಿವತತ್ವ ವಿವೇಕವುಳ್ಳ ಭಸ್ಮೋದ್ದೋಲನ ನಿಷ್ಣಾತಂ ಭಸ್ಮ ತತ್ವ ವಿವೇಕಿನಂ ತ್ರಿಪುಂಡ್ರಧಾರಣೋತ್ಕಂಠಂ ಧೃತರುದ್ರಾಕ್ಷ ಮಾಲಿಕಂ. ಭಸ್ಮೋದ್ಧೋಲನ ಕ್ರಿಯೆಯಲ್ಲಿ ನಿಷ್ಣಾತನಾದ ಭಸ್ಮತತ್ವವನ್ನು ತಿಳಿದಿರುವ ತ್ರಿಪುಂಡ್ರವನ್ನು ಧರಿಸುವಲ್ಲಿ ಆತ್ಮಶಕ್ತಿ ಉಳ್ಳ ರುದ್ರಾಕ್ಷ ಮಾಲೆಯನ್ನು ಧರಿಸಿದ ಲಿಂಗಧಾರಣ ಸಂಯುಕ್ತಂ ಲಿಂಗ ಪೂಜಾ ಪರಾಯಣಂ ಲಿಂಗಾಂಗಯೋಗ ತತ್ವಜ್ಞಂ ನಿರೋಢಾದ್ವೈತ ವಾಸನಂ ಲಿಂಗಾಂಗಸ್ಥಲ ಭೇದಜ್ಞಂ ಶ್ರೀ ಗುರುಂ ಶಿವವಾದಿನಂ. ಲಿಂಗಧಾರಣೆಯಿಂದ ಕೂಡಿದ ಲಿಂಗ ಪೂಜಾ ಪಾರಾಯಣನಾದ ಲಿಂಗಾಂಗ ಯೋಗದ ತತ್ವವನ್ನು ತಿಳಿದಿರುವ ಶಿವಾದ್ವೈತ ಭಾವನಾ ನಿಷ್ಠವಾದ ಲಿಂಗ ಸ್ಥಳ ಅಂಗಸ್ಥಳ ಭೇದವನ್ನು ತಿಳಿದಿರುವ ಶಿವತತ್ವವನ್ನು ಬೋಧಿಸುವ ಶ್ರೀ ಷಡ್ಗಣೇಶ್ವರ್ಯ ಸಂಪನ್ನನಾದ ಗುರುವನ್ನು ಶಿಷ್ಯ ಭಾವದಿಂದ ಆಶ್ರಯಿಸುತ್ತಾನೆ. ಸೇವೇತ ಪರಮಾಚಾರ್ಯಂ ಶಿಷ್ಯೋ ಭಕ್ತಿ ಭಯಾನ್ವಿತಃ ಷಣ್ಮಾಸಾನ್ವತ್ಸರಂ ವಾಪಿ ಯಾವದೇಶ ಪ್ರಸೀದತಿ. ಭಯಭಕ್ತಿಗಳಿಂದ ಕೂಡಿದ ಶರಣಾಗತನಾದ ಶಿಷ್ಯನು 6 ತಿಂಗಳವರೆಗೆ ಅಥವಾ 1 ವರ್ಷದವರೆಗೆ ಅಥವಾ ಅವನು ಈ ಗುರುವು ಪ್ರಸನ್ನನಾಗುವವರೆಗೆ ಪರಮಾಚಾರ್ಯನ ಸೇವೆಯನ್ನು ಮಾಡಬೇಕು. ಪ್ರಸನ್ನಂ ಪರಮಾಚಾರ್ಯಂ ಭಕ್ತ್ಯಾ ಮುಕ್ತಿ ಪ್ರದರ್ಶಕಂ ಪ್ರಾರ್ಥಯೇದಗ್ರತಃ ಶಿಷ್ಯಃ ಪ್ರಾಂಜಲಿರ್ವಿನಯಾನ್ವಿತಃ. ತನ್ನ ಭಕ್ತಿಯಿಂದ ಪ್ರಸನ್ನನಾದ ಮುಕ್ತಿ ಮಾರ್ಗವನ್ನು ತೋರಿಸುವ ಪರಮಾಚಾರ್ಯನ ಎದುರಿಗೆ ಶಿಷ್ಯನು ಅಂಜಲಿಬದ್ಧನಾಗಿ ಹೀಗೆ ವಿನಯದಿಂದ ಪ್ರಾರ್ಥಿಸಬೇಕು. ಭೋ ಕಲ್ಯಾಣ ಮಹಾಭಾಗ ಶಿವಜ್ಞಾನ ಮಹೋದಧೆ ಆಚಾರ್ಯವರ್ಯ ಸಂಪ್ರಾಪ್ತಂ ರಕ್ಷಮಾಂ ಭವರೋಗಿಣಂ. ಕಲ್ಯಾಣ ಸ್ವರೂಪನಾದ ಮಹಾಭಾಗ ಶ್ರೇಷ್ಠನಾದ ಶಿವಜ್ಞಾನ ಸಾಗರನಾದ ಹೇ ಆಚಾರ್ಯ ಶ್ರೇಷ್ಠನೇ, ನಿನ್ನ ಬಳಿಗೆ ಬಂದಿರುವ ಭವರೋಗಿಯಾದ ನನ್ನನ್ನು ರಕ್ಷಿಸು. ಇತಿ ಶುದ್ಧೇನ ಶಿಷ್ಯೇನ ಪ್ರಾರ್ಥಿತಃ ಪರಮೋ ಗುರುಃ ಶಕ್ತಿಪಾತಂ ಸಮಾಲೋಕ್ಯ ದೀಕ್ಷಯಾ ಯೋಜಯೇದಮಂ. ಹೀಗೆ ಶುದ್ಧನಾದ ಶಿಷ್ಯನಿಂದ ಪ್ರಾರ್ಥಿಸಲ್ಪಟ್ಟ ಪರಮ ಗುರುವು ಅವನಲ್ಲಿಯೇ ಶಿಷ್ಯನಲ್ಲಿಯೇ ಶಕ್ತಿಪಾತದ ಶಿವಭಕ್ತಿಯ ಲಕ್ಷಣಗಳನ್ನು ಚೆನ್ನಾಗಿ ನೋಡಿ ಅವನಿಗೆ ದೀಕ್ಷೆಯನ್ನು ಮಾಡಬೇಕು.
दीयते च शिवज्ञानं क्षीयते पाशबन्धनं यस्मदातः समाख्याता दीक्षितियं विचक्षणैः ಯಾವುದರಿಂದ ಶಿವಜ್ಞಾನವು ಕೊಡಲ್ಪಡುತ್ತದೆಯೋ ಮತ್ತು ಪಾಶಬಂಧವು ಕ್ಷಯಿಸಲ್ಪಡುತ್ತದೆಯೋ ಅದಕ್ಕೆ ಆ ಸಂಸಾರಕ್ಕೆ ವಿಚಕ್ಷಣರು ಅಂದ್ರೆ ಶಿವಾಗಮ ವಿಶಾರದರು ದೀಕ್ಷೆಯನ್ನು ಕರೆಯುತ್ತಾರೆ. सा दीक्षा त्रिवदा प्रोक्ता शिवागमविशारदैः वेदारूपा क्रियारूपा मन्त्ररूपा च तापसा ಹೇ ತಪಸ್ವಿಯಾದ ಅಗಸ್ತ್ಯನೇ, ಶಿವಾಗಮ ವಿಶಾರದರು ದೀಕ್ಷೆಯನ್ನು ವೇದಾದೀಕ್ಷೆ, ಮಂತ್ರ ದೀಕ್ಷೆ ಮತ್ತು ಕ್ರಿಯಾ ದೀಕ್ಷೆ ಎಂಬುದಾಗಿ 3 ವಿಧವಾಗಿ ಹೇಳಿದ್ದಾರೆ. गुरुरालोकमात्रेण हस्तमस्तकयोगतः य शिवत्वसमावेशो ವೇದಾದೀಕ್ಷೇತಿ ಸಾಮತಾ. ಶ್ರೀ ಗುರುವಿನ ಆಲೋಕನ ಅಂದ್ರೆ ಕೃಪಾ ಕಟಾಕ್ಷ ವೀಕ್ಷಣ ಮಾತ್ರದಿಂದ ಮತ್ತು ಹಸ್ತ ಮಸ್ತಕ ಸಂಯೋಗದಿಂದ ಯಾವ ಶಿವತ್ವವು ಸಮಾವೇಶಗೊಳ್ಳುವುದೋ ಅದು ವೇದಾದೀಕ್ಷೆ ಎಂದು ಸಮ್ಮತವಾಗಿದೆ. ಮಾಂತ್ರಿ ದೀಕ್ಷೇತಿ ಸಾ ಪ್ರೋಕ್ತ ಮಂತ್ರಮಾತ್ರೋಪದೇಶಿನಿ ಕುಂಡಮಂಡಲೀ ಕೋಪೇತ ಕ್ರಿಯಾ ದೀಕ್ಷಾ ಪ್ರಿಯೋತ್ತರ. ಮಂತ್ರವನ್ನು ಮಾತ್ರ ಉಪದೇಶಿಸಲ್ಪಡುವ ದೀಕ್ಷೆಯು ಮಂತ್ರ ದೀಕ್ಷೆ ಎಂದು ಹೇಳಲ್ಪಡುತ್ತದೆ. ಕುಂಡ ಮಂಡಲಗಳನ್ನು ರಚಿಸಿ ಕ್ರಿಯಾ ಪ್ರಧಾನವಾಗಿ ಮಾಡಲ್ಪಡುವ ದೀಕ್ಷೆಯು ಕ್ರಿಯಾ ದೀಕ್ಷೆಯು. ಶುಭ ಮಾಸೆ ಶುಭ ತಿಥೌ ಶುಭ ಕಾಲೇ ಶುಭೆ ಹನಿ ವಿಭೂತಿಂ ಶಿವ ಭಕ್ತೇಭ್ಯೋ ದತ್ವಾ ತಾಂಬೂಲ ಪೂರ್ವಕಂ. ಶುಭ ಮಾಘಾದಿ ಮಾಸಗಳಲ್ಲಿ, ಶುಭ ಭದ್ರಾದಿ ತಿಥಿಗಳಲ್ಲಿ, ಶುಭ ಅಮೃತಾದಿ ಕಾಲಗಳಲ್ಲಿ, ಶುಭ ಸೋಮ ಶುಕ್ರಾದಿ ವಾರದಲ್ಲಿ ಶಿವಭಕ್ತರಿಗೆ ತಾಂಬೂಲ ಪೂರ್ವಕವಾದ ವಿಭೂತಿಯನ್ನು ಕೊಟ್ಟು ಯಥಾ ವಿಧಿ ಯಥಾ ಯೋಗಂ ಶಿಷ್ಯಮಾನೀಯ ದೇಶಿಕಃ ಸ್ನಾತಂ ಶುಕ್ಲಾಂಬರಧರಂ ದಂತಧಾವನ ಪೂರ್ವಕಂ ಮಂಡಲೆ ಸ್ಥಾಪಯೇತ್ ಶಿಷ್ಯಂ ಪ್ರಾಂಗುಖಂ ತದನ್ಮುಖಃ ಶಿವಸ್ಯ ನಾಮ ಕೀರ್ತಂಚ ಚಿಂತಾಮಪಿ ಚ ಕಾರಯೇತ್. ದಂತ ಧಾವನವನ್ನು ಮಾಡಿ ಅಂದರೆ ಹಲ್ಲುಜ್ಜಿ ಸ್ನಾನ ಮಾಡಿ ಶುಭ್ರವಾದ ಮಡಿಯನ್ನುಟ್ಟ ಶಿಷ್ಯನನ್ನು ದೇಶಿಕನು ಕರೆತಂದು ಮಂಡಲ ಅಂದ್ರೆ ಸ್ವಸ್ತಿಕ ಮಂಡಲದಲ್ಲಿ ಪೂರ್ವ ಇಲ್ಲವೇ ಉತ್ತರ ಮುಖವಾಗಿ ಕೂಡಿಸಬೇಕು ಮತ್ತು ಶಿವನ ಚಿಂತನೆಯನ್ನು ಹಾಗೂ ಶಿವನಾಮ ಸಂಕೀರ್ತನೆಯನ್ನು ಮಾಡಿಸಬೇಕು. ವಿಭೂತಿ ಪಟ್ಟಂ ದತ್ವಾಗ್ರೆ ಯಥಾ ಸ್ಥಾನಂ ಯಥಾ ವಿಧಿ ಪಂಚಬ್ರಹ್ಮಮೈಸ್ತತ್ರ ಸ್ಥಾಪಿತೈ ಕಲಶೋದಕೈಃ. ವಿಧಿಪೂರ್ವಕವಾಗಿ ಅಂದ್ರೆ ಶಾಸ್ತ್ರೋಕ್ತ ಪದ್ಧತಿಯಂತೆ ಆಯಾ ಸ್ಥಾನ ಮಸ್ತಕಾದಿಗಳಲ್ಲಿ ತ್ರಿಪುಂಡ್ರ ಪಟ್ಟವನ್ನು ಧರಿಸಿ ಅದರ ಮುಂದೆ ಪಂಚಬ್ರಹ್ಮ ಪ್ರತೀಕಗಳಾಗಿ ಸ್ಥಾಪಿಸಲ್ಪಟ್ಟ ಕಲಶ ಪಂಚಕಲಶಗಳ ಉದಕದಿಂದ ಆಚಾರ್ಯ ಸಮೃದ್ಧಿಃ ಶ್ರೀಶಿಷ್ಯಮಭಿಷಂಚಯೇತ್ ಅವಿಷಿಚ್ಯ ಗುರು ಶಿಷ್ಯಂ ಆಸೀನಂ ಪರಿತಃ ಶುಚಿಂ. ಆಚಾರ್ಯನು ಋತ್ವಿಜರಿಂದೊಡಗೂಡಿ ಶಿಷ್ಯನಿಗೆ 3 ಬಾರಿ ಅಭಿಷೇಕವನ್ನು ಮಾಡಬೇಕು. ಹೀಗೆ ಅಭಿಷೇಕವನ್ನು ಮಾಡಿ ಗುರುವು ತನ್ನ ಸಮೀಪದಲ್ಲಿ ಶುಚಿರ್ಭೂತನಾಗಿ ಕುಳಿತಿರುವ ಶಿಷ್ಯನಿಗೆ ತತಃ ಪಂಚಾಕ್ಷರೀಂ ಶೈವೀಂ ಸಂಸಾರ ಭಯತಾರಿಣೀಂ ತಸ್ಯ ದಕ್ಷಿಣಕರ್ಣೇ ತು ನಿಗೂಢಮಪಿ ಕೀರ್ತಯೇತ್ ಛಂದೋ ರೂಪಂ ಋಷಿಂ ಚಾಸ್ಯ ದೇವತಾನ್ಯಾಸ ಪದ್ಧತಿಂ ಇತಿ ಗುರುಕಾರುಣ್ಯ ಸ್ಥಳಂ. ಅನಂತರ ಸಂಸಾರ ಭಯವನ್ನು ದೂರ ಮಾಡುವ ಶಿವ ಸಂಬಂಧಿಯಾದ ಪಂಚಾಕ್ಷರ ಮಂತ್ರವನ್ನು ಅಂದ್ರೆ ಶಿವ ಪಂಚಾಕ್ಷರ ಮಂತ್ರವನ್ನು ಆ ಶಿಷ್ಯನ ಬಲಗಿವಿಯಲ್ಲಿ ನಿಗೂಢ ಅಂದ್ರೆ ಗುಪ್ತವಾಗಿ ಹೇಳಬೇಕು. ಅದರಂತೆ ಆ ಮಂತ್ರದ ಛಂದಸ್ಸು, ರೂಪ, ಋಷಿ, ದೇವತೆ ಮತ್ತು ಅದರ ನ್ಯಾಸ ಪದ್ಧತಿಯನ್ನು ಹೇಳಬೇಕು. ಇಲ್ಲಿಗೆ ಗುರುಕಾರುಣ್ಯ ಸ್ಥಳವು ಮುಗಿಯಿತು. ಶಿವಾರ್ಪಣಮಸ್ತು.
ಧನ್ಯವಾದಗಳು. ನಮಸ್ತು, ಧನ್ಯವಾದಗಳು. पाटिकं शैलजं वापि चन्द्रकान्तमयं तु वा बाणं वा सूर्यकान्तं वा लिङ्गमेकं समाहरेत्. ಸ್ಫಟಿಕ ಶ್ರೀಶೈಲ ಪರ್ವತ ಶಿಲೆ, ಚಂದ್ರಕಾಂತ ಶಿಲೆ, ಸೂರ್ಯಕಾಂತ ಶಿಲೆ ಮತ್ತು ನರ್ಮದಾ ಬಾಣಲಿಂಗ ಇವುಗಳಲ್ಲಿ ಯಾವುದಾದರೊಂದು ಶಿಲೆಯಿಂದ ನಿರ್ಮಿತವಾದ ಲಿಂಗವನ್ನು ದೀಕ್ಷೆಗಾಗಿ ತೆಗೆದುಕೊಳ್ಳಬೇಕು. सर्वलक्षण सम्पन्ने तस्मिन् लिङ्गे विशोधिते पीठस्थिते भिषिक्ते च गन्धपुष्पादिपूजिते मन्त्रपूते कलां शैवीं योजयेद्विधिना गुरुः शिष्यस्य प्राणमादाय ಲಿಂಗೇ ತತ್ರ ನಿಧಾಪಯೇತ್. ಸರ್ವ ಲಕ್ಷಣಗಳಿಂದ ಕೂಡಿದ ಶಾಸ್ತ್ರ ವಿಧಿಯಿಂದ ಪರಿಶುದ್ಧಗೊಳಿಸಿದ ಹಸ್ತಪೀಠದಲ್ಲಿರಿಸಿ ಅಭಿಷೇಕವನ್ನು ಮಾಡಿದ ಮತ್ತು ಗಂಧ ಪುಷ್ಪಾದಿಗಳಿಂದ ಪೂಜಿಸಲ್ಪಟ್ಟ ಮಂತ್ರದಿಂದ ಸಂಸ್ಕರಿಸಲ್ಪಟ್ಟ ಆ ಲಿಂಗದಲ್ಲಿ ಶ್ರೀ ಗುರುವು ವಿದ್ಯುಕ್ತವಾಗಿ ಶಿವಕಲೆಯನ್ನು ಅಂದರೆ ಶಿಷ್ಯನ ಚಿತ್ಕಳೆಯನ್ನು ಸಂಯೋಜಿಸಬೇಕು. ಹಸ್ತ ಮಸ್ತಕ ಸಂಯೋಗದಿಂದ ಆ ಲಿಂಗದಲ್ಲಿಯೇ ಶಿಷ್ಯನ ಪ್ರಾಣವನ್ನೂ ಸಹ ತೆಗೆದುಕೊಂಡು ಪ್ರತಿಷ್ಠಾಪಿಸಬೇಕು. ತಲ್ಲಿಂಗಂ ತಸ್ಯ ತು ಪ್ರಾಣೇ ಸ್ಥಾಪಯೇದೇಕ ಭಾವತಃ ಏವಂ ಕೃತ್ವಾ ಗುರುರ್ಲಿಂಗಂ ಶಿಷ್ಯ ಹಸ್ತೆ ನಿಧಾಪಯೇತ್. ಅದರಂತೆ ಆ ಶಿಷ್ಯನ ಪ್ರಾಣದಲ್ಲಿ ಆ ಲಿಂಗವನ್ನು ಏಕಭಾವದಿಂದ ತಾದಾತ್ಮ್ಯ ಭಾವದಿಂದ ಸ್ಥಾಪಿಸಬೇಕು. ಹೀಗೆ ಮಾಡಿ ಶ್ರೀ ಗುರುವು ಶಿಷ್ಯನ ಹಸ್ತದಲ್ಲಿ ಆ ಲಿಂಗವನ್ನು ಕೊಡಬೇಕು. ಪ್ರಾಣವದ್ಧಾರಣೀಯಂ ತತ್ ಪ್ರಾಣಲಿಂಗಮಿದಂ ತವ ಕದಾಚಿತ್ ಕುತ್ರ ಚಿದ್ವಾಪಿ ನ ವಿಯೋಜಯಾ ಹೇ ದೇಹತಃ. ಹೇ ಶಿಷ್ಯನೇ, ಇದು ನಿನ್ನ ಪ್ರಾಣಲಿಂಗವು, ಇದನ್ನು ನೀನು ನಿನ್ನ ಪ್ರಾಣದಂತೆ ಧರಿಸಬೇಕು ಎಂದು ಎಲ್ಲಿಯೂ ಇದನ್ನು ನಿನ್ನ ದೇಹದಿಂದ ಅಗಲಿಸಬೇಡ. ಯದಿ ಪ್ರಮಾದಾತ್ ಪತಿತೆ ಲಿಂಗೇ ದೇಹಾನ್ ಮಹೀತಲೆ ಪ್ರಾಣಾನ್ ವಿಮುಂಚ ಸಹಸಾ ಪ್ರಾಪ್ತಯೇ ಮೋಕ್ಷ ಸಂಪದಃ. ಒಂದು ವೇಳೆ ಪ್ರಮಾದದಿಂದ ಎಚ್ಚರಿಕೆ ಇಲ್ಲದಿರುವುದರಿಂದ ಲಿಂಗವು ದೇಹದಿಂದ ಕಳಚಿ ಭೂಮಿಯ ಮೇಲೆ ಬಿದ್ದತೆ ಆದರೆ ಮೋಕ್ಷ ಸಂಪತ್ತಿನ ಪ್ರಾಪ್ತಿಗಾಗಿ ಕೂಡಲೇ ಪ್ರಾಣವನ್ನು ತ್ಯಾಗ ಮಾಡು. ದೀಕ್ಷೆಯಿಂದ ಪಡೆದ ಲಿಂಗವನ್ನು ಪ್ರಾಣಕ್ಕಿಂತಲೂ ಮಿಗಿಲಾಗಿ ಪ್ರೀತಿಸು ಎಂಬುದು ಇದರ ಭಾವ. ಇತಿ ಸಂಬೋಧಿತ ಶಿಷ್ಯೋ ಗುರುಣಾ ಶಾಸ್ತ್ರವೇದಿನ ಧಾರಯೇ ಚಾಂಕರಂ ಲಿಂಗಂ ಶರೀರೇ ಪ್ರಾಣಯೋಗತಃ. ಶಾಸ್ತ್ರ ವೀರಶೈವ ಶಾಸ್ತ್ರವನ್ನು ಬಲ್ಲಂತಹ ಶ್ರೀ ಗುರುವಿನಿಂದ ಈ ರೀತಿಯಾಗಿ ಸಂಬೋಧಿಸಲ್ಪಟ್ಟ ತಿಳಿ ಹೇಳಲ್ಪಟ್ಟ ಶಿಷ್ಯನು ಆ ಇಷ್ಟಲಿಂಗವನ್ನು ಪ್ರಾಣವಿರುವವರೆಗೆ ತನ್ನ ದೇಹದ ಮೇಲೆ ಧರಿಸಿಕೊಂಡಿರಬೇಕು. ಲಿಂಗಸ್ಯ ಧಾರಣಂ ಪುಣ್ಯಂ ಸರ್ವ ಪಾಪ ಪ್ರಣಾಶನಂ ಆದೃತಂ ಮುನಿಭಿಃ ಸರ್ವೈಃ ಆಗಮಾರ್ಥಾಸಿ ವಿಶಾರದೈಃ. ಇಷ್ಟಲಿಂಗವನ್ನು ಧರಿಸುವುದರಿಂದ ಪುಣ್ಯದ ಪ್ರಾಪ್ತಿಯಾಗುವುದು ಮತ್ತು ಎಲ್ಲಾ ಪಾಪಗಳು ನಾಶ ಹೊಂದುವವು. ಅಂತೆಯೇ ಶಿವಾಗಮಗಳ ಅರ್ಥವನ್ನು ತಿಳಿದ ವಿಶಾರದರಾದ ನಿಪುಣರಾದ ಎಲ್ಲ ಮುನಿಗಳು ಇದನ್ನು ಅಂಗೀಕರಿಸಿದ್ದಾರೆ. ಲಿಂಗಧಾರಣಮಾಖ್ಯಾತಂ
द्विधा सर्वार्थसाधकैः बाह्यमाभ्यन्तरं चेति मुनिभिर्मोक्षकाङ्क्षिभिः ಸರ್ವ ಪುರುಷಾರ್ಥ ಸಾಧಕರಾದ ಮೋಕ್ಷಾಕಾಂಕ್ಷಿಗಳಾದ ಮುನಿಗಳಿಂದ ಈ ಲಿಂಗಧಾರಣೆಯು ಬಾಹ್ಯ ಮತ್ತು ಅಭ್ಯಂತರ, ಬಹಿರಂಗ ಮತ್ತು ಅಂತರಂಗ ಎಂಬುದಾಗಿ ಎರಡು ಪ್ರಕಾರ ಹೇಳಲ್ಪಟ್ಟಿದೆ. ಚಿದ್ರೂಪಂ ಪರಮಂ ಲಿಂಗಂ ಶಾಂಕರಂ ಸರ್ವ ಕಾರಣಂ ಯತ್ತಸ್ಯ ಧಾರಣಂ ಚಿತ್ತೇ ತದಾಂತರಮುದಾಹೃತಂ. ಸರ್ವಕ್ಕೂ ಕಾರಣೀಭೂತವಾದ ಶಿವ ಸಂಬಂಧವಾದ ಯಾವ ಚಿದ್ರೂಪವಾದ ಅರಿವಿನ ಸ್ವರೂಪದ ಆ ಪರಮಲಿಂಗವನ್ನು ಚಿತ್ತದಲ್ಲಿ ಧರಿಸಿಕೊಳ್ಳುವುದೇ ಅಂತರಲಿಂಗ ಧಾರಣವೆಂದು ಹೇಳಲಾಗಿದೆ. ಚಿದ್ರೂಪಂ ಹಿ ಪರಂ ತತ್ವಂ ಶಿವಾಖ್ಯಂ ವಿಶ್ವಕಾರಣಂ ನಿರಸ್ತ ವಿಶ್ವಕಾಲುಷ್ಯಂ ನಿಷ್ಕಲಂ ನಿರ್ವಿಕಲ್ಪಕಂ. ವಿಶ್ವಕ್ಕೆ ಕಾರಣೀಭೂತವಾದ ಶಿವನೆಂದು ಕರೆಸಿಕೊಳ್ಳುವ ಚಿದ್ರೂಪವಾದ ಆ ಪರತತ್ವವು ವಿಶ್ವದ ಕಾಲುಷ್ಯಕ್ಕೆ ಅಂಟಿಕೊಳ್ಳದ ನಿರ್ವಿಕಲ್ಪವಾದ ನಿಷ್ಕಲ ತತ್ವವಾಗಿದೆ. ಸತ್ತಾನಂದ ಪರಿಸ್ಫೂರ್ತಿ ಸಮುಲ್ಲಾಸ ಕಲಾಮಯಂ ಅಪ್ರಮೇಯಮನಿರ್ದೇಶ್ಯಂ ಮುಮುಕ್ಷುಭಿರುಪಾಸಿತಂ. ಆ ಪರತತ್ವವು ಸತ್ತಾನಂದಗಳ ಪರಿಸ್ಫೂರ್ತಿ, ಸತ್ ಚಿತ್ ಆನಂದ ಎಂಬ ಸಮುಲ್ಲಾಸ ರೂಪವಾದ ಕಲಾಶಕ್ತಿಯಿಂದ ಯುಕ್ತವಾಗಿದೆ. ಅದು ಪ್ರಮಾಣಗಳಿಗೆ ಆಗಮ್ಯವೂ ಅನಿರ್ದೇಶವೂ ಆಗಿದೆ. ಆದರೂ ಮುಮುಕ್ಷುಗಳಿಂದ ಉಪಾಸಿಸಲು ಅರ್ಹವಾದುದಾಗಿದೆ. ಪರಂ ಬ್ರಹ್ಮ ಮಹಾಲಿಂಗಂ ಪ್ರಪಂಚಾತೀತಂ ಅವ್ಯಯಂ ತದೇವ ಸರ್ವಭೂತಾನಾಂ ಅಂತಸ್ತ್ರಿಸ್ಥಾನ ಗೋಚರಂ. ಪ್ರಪಂಚಕ್ಕೆ ಅತೀತವಾದ, ಅವ್ಯಯವಾದ, ಅವಿನಾಶಿಯಾದ ಪರಬ್ರಹ್ಮವೆಂದು ಕರೆಯಲ್ಪಡುವ ಆ ಮಹಾಲಿಂಗವು ಸರ್ವಜೀವಿಗಳ ಅಂತರಂಗದ 3 ಸ್ಥಾನಗಳಲ್ಲಿ ಅದೇ ಗೋಚರಿಸುತ್ತದೆ. ಮೂಲಾಧಾರೆ ಚ ಹೃದಯೇ ಭ್ರೂಮಧ್ಯೆ ಸರ್ವದೇಹಿನಾಂ ಜ್ಯೋತಿರ್ಲಿಂಗಂ ಸದಾ ಭಾತಿ ಯದ್ ಬ್ರಹ್ಮೇತ್ಯಾಹುರಾಗಮಾ. ಶಿವಾಗಮಗಳಲ್ಲಿ ಬ್ರಹ್ಮವೆಂದು ಕರೆಯಿಸಿಕೊಳ್ಳುವ ಆ ಜ್ಯೋತಿರ್ಲಿಂಗವು ಸರ್ವಜೀವಿಗಳ ಮೂಲಾಧಾರ, ಆಧಾರ ಚಕ್ರ, ಹೃದಯ, ಅನಾಹತ ಚಕ್ರ ಮತ್ತು ಭ್ರೂಮಧ್ಯೆ, ಆಜ್ಞಾ ಚಕ್ರಗಳಲ್ಲಿ ಯಾವಾಗಲೂ ಪ್ರಕಾಶಿಸುತ್ತದೆ. ಅಪರಿಚ್ಛಿನ್ನಮವ್ಯಕ್ತಂ ಲಿಂಗಂ ಬ್ರಹ್ಮ ಸನಾತನಂ ಉಪಾಸನಾರ್ಥಮಂತಸ್ಥಂ ಪರಿಚ್ಛಿನ್ನಂ ಸ್ವಮಾಯಯಾ. ಅಪರಿಚ್ಛಿನ್ನ, ಅಖಂಡವಾದ, ಅವ್ಯಕ್ತವಾದ, ಸನಾತನವಾದ, ಯಾವಾಗಲೂ ಇರುವ ಪರಬ್ರಹ್ಮ ಸ್ವರೂಪವಾದ ಅಂತಸ್ಥವಾದ ಆ ಲಿಂಗವು ತನ್ನ ಮಾಯಾಶಕ್ತಿಯಿಂದ ಉಪಾಸನೆಗೋಸ್ಕರ ಪರಿಚ್ಛಿನ್ನವಾಯಿತು, ಖಂಡಿತವಾಯಿತು. ಇದು ಸರ್ವಾತ್ಮ ಭಾವವಾಗಿದೆ. ಲಯಂ ಗಚ್ಚತಿ ಯತ್ರೈವ ಜಗದೇತಚ್ಚರಾಚರಂ ಪುನಃ ಪುನಃ ಸಮುತ್ಪತ್ತಿಂ ತಲ್ಲಿಂಗಂ ಬ್ರಹ್ಮ ಶಾಶ್ವತಂ. ಚರಾಚರಾತ್ಮಕವಾದ ಈ ಜಗತ್ತು ಎಲ್ಲಿ ಪುನಃ ಪುನಃ ಉತ್ಪತ್ತಿಯಾಗುವುದೋ ಮತ್ತು ಲಯವಾಗುವುದೋ ಆ ಶಾಶ್ವತವಾದ ಬ್ರಹ್ಮವೇ ಲಿಂಗವೆಂದು ಕರೆಯಿಸಿಕೊಳ್ಳುವುದು. ತಸ್ಮಾಲ್ಲಿಂಗಮಿತಿ ಖ್ಯಾತಂ ಸತ್ತಾನಂದ ಚಿದಾತ್ಮಕಂ ಬೃಹತ್ವಾದ್ ಬ್ರಹ್ಮಣತ್ವಾಚ್ಚ
ಬ್ರಹ್ಮ ಶಬ್ದಾಭಿಧೇಯಕಂ. ಆದ್ದರಿಂದ ಸಚ್ಚಿದಾನಂದ ಸ್ವರೂಪವಾದ ಆ ಪರಮ ತತ್ವವು ಲಿಂಗವೆಂಬುದಾಗಿ ಖ್ಯಾತಿಯನ್ನು ಪಡೆಯಿತು. ಇದು ವಿಶ್ವಕ್ಕಿಂತಲೂ ಬೃಹದಾಕಾರವಾಗಿರುವುದರಿಂದ ಮತ್ತು ವಿಶ್ವಕ್ಕೆ ಮಹಾಪೋಷಕವಾಗಿರುವುದರಿಂದ ಇದು ಬ್ರಹ್ಮ ಶಬ್ದಕ್ಕೆ ಅಭಿಧೇಯವಾಗಿರುತ್ತದೆ. ಇದನ್ನು ಬ್ರಹ್ಮವೆಂದು ಕರೆಯಲಾಗಿದೆ. ಆಧಾರೆ ಹೃದಯೇ ವಾಪಿ ಭ್ರೂಮತೇವಾ ನಿರಂತರಂ ಜ್ಯೋತಿರ್ಲಿಂಗಾನುಸಂಧಾನಂ ಆಂತರಂ ಲಿಂಗಧಾರಣಂ. ಮೂಲಾಧಾರ ಹೃದಯ ಮತ್ತು ಭ್ರೂಮಧ್ಯದಲ್ಲಿ ನಿರಂತರವಾಗಿ ಜ್ಯೋತಿರ್ಲಿಂಗದ ಅನುಸಂಧಾನವನ್ನು ಮಾಡುವುದೇ ಅಂತರಂಗದ ಲಿಂಗಧಾರಣೆಯು. ಆಧಾರೆ ಕನಕ ಪ್ರಖ್ಯಂ ಹೃದಯೇ ವಿದ್ರುಮ ಪ್ರಭಂ ಭ್ರೂಮಧ್ಯೆ ಸ್ಫಟಿಕ ಛಾಯಂ ಲಿಂಗಂ ಯೋಗಿ ವಿಭಾವಯೇತ್. ಯೋಗಿಯು ಅಂತರಲಿಂಗಾನುಸಂಧಾನವನ್ನು ಮಾಡುವಾಗ ಆಧಾರ ಚಕ್ರದಲ್ಲಿ ಸ್ವರ್ಣವರ್ಣದ, ಹೃದಯದ ಅನಾಹತ ಚಕ್ರದಲ್ಲಿ ವಿದ್ರುಮ ಹವಳದ ಕಾಂತಿಯ ಮತ್ತು ಭ್ರೂಮಧ್ಯದ ಆಜ್ಞಾಚಕ್ರದಲ್ಲಿ ಸ್ಫಟಿಕ ವರ್ಣದ ಲಿಂಗವನ್ನು ಭಾವಿಸಬೇಕು. ಶಿವಾರ್ಪಣಮಸ್ತು. ಲಿಂಗಸ್ಯಾಧಾರಣಂ ವಿಶಿಷ್ಟಂ ಕೋಟಿಗುಣಿತಂ ಬಾಹ್ಯಲಿಂಗಸ್ಯ ಧಾರಣಾತ್. ಅಂತರಂಗದಲ್ಲಿಯ ಈ ಲಿಂಗ ಧಾರಣೆಯು ನಿರುಪಾಧಿಕ ಲಿಂಗಧಾರಣೆ ಎಂದು ಖ್ಯಾತವಾಗಿದೆ. ಇದು ಬಾಹ್ಯಲಿಂಗ ಧಾರಣೆಗಿಂತಲೂ ಕೋಟಿ ಪಾಲು ಮಿಗಿಲಾದುದೇ ಆಗಿದೆ. ಯೇ ಧಾರಯಂತೆ ಹೃದಯೇ ಲಿಂಗಂ ಚಿದ್ರೂಪಮೈಶ್ವರಂ ನಾತೇಶಂ ಪುನರಾವೃತ್ತಿಃ ಘೋರ ಸಂಸಾರ ಮಂಡಲೆ. ಯಾರು ತನ್ನ ಹೃದಯದಲ್ಲಿ ಚಿದ್ರೂಪವಾದ ಈಶ್ವರ ಸಂಬಂಧಿಯಾದ ಲಿಂಗವನ್ನು ಧರಿಸುತ್ತಾರೆಯೋ ಅವರಿಗೆ ಈ ಘೋರ ಸಂಸಾರ ಮಂಡಲದಲ್ಲಿ ಪುನರಾವೃತ್ತಿಯು ಅಂದರೆ ಪುನರ್ಜನ್ಮವು ಇರುವುದಿಲ್ಲ. ಅಂತರ್ಲಿಂಗಾನುಸಂಧಾನ ಆತ್ಮವಿದ್ಯಾ ಪರಿಶ್ರಮಃ ಗುರುಪಾಸನ ಶಕ್ತಿಶ್ಚ ಕಾರಣಂ ಮೋಕ್ಷ ಸಂಪದಾಂ. ಗುರು ಸೇವೆಯನ್ನು ಮಾಡುವ ಶಕ್ತಿಯು, ಆತ್ಮವಿದ್ಯೆಯ ಪರಿಶ್ರಮವು, ಶ್ರವಣ ಮನನ ನಿಧಿ ಧ್ಯಾಸನಗಳು ಮತ್ತು ಅಂತರ್ಲಿಂಗಾನುಸಂಧಾನ ಇವು ಮೂರು ಮೋಕ್ಷ ಸಂಪತ್ತನ್ನು ಪಡೆಯುವ ಸಾಧನಗಳಾಗಿವೆ. ವೈರಾಗ್ಯ ಜ್ಞಾನಯುಕ್ತಾನಾಂ ಯೋಗಿನಾಂ ಸ್ಥಿರಚೇತಸಾಂ ಅಂತರ್ಲಿಂಗಾನುಸಂಧಾನೆ ರುಚಿರ್ಭಾಯ ನ ಜಾಯತೆ. ವೈರಾಗ್ಯ ಮತ್ತು ಜ್ಞಾನದಿಂದ ಕೂಡಿದ ಸ್ಥಿರ ಚಿತ್ತವುಳ್ಳ ಯೋಗ ಸಾಧಕರಿಗೆ ಅಂತರ್ಲಿಂಗಾನುಸಂಧಾನದಲ್ಲಿಯೇ ಅಭಿರುಚಿ ಉಂಟಾಗುವುದು, ಬಾಹ್ಯಲಿಂಗದಲ್ಲಿ ಅಭಿರುಚಿ ಉಂಟಾಗುವುದಿಲ್ಲ. ಬ್ರಹ್ಮ ವಿಷ್ಣುಶ್ಚ ರುದ್ರಶ್ಚ ವಾಸಾವಾದ್ಯಾಶ್ಚ ಲೋಕಪಾಃ ಮುನಯಃ ಸಿದ್ಧಿಗಂಧರ್ವಾಃ ದಾನವಾ ಮಾನವಸ್ತಥಾ. ಬ್ರಹ್ಮನು, ವಿಷ್ಣುವು, ರುದ್ರನು, ವಾಸವಾದಿ ಅಂದರೆ ಇಂದ್ರಾದಿ ಲೋಕಪಾಲಕರು, ದಿಗ್ಬಾಲಕರು, ಮುನಿಗಳು, ಸಿದ್ಧರು, ಗಂಧರ್ವರು, ಹಾಗೆಯೇ ದಾನವರು ಮತ್ತು ಮಾನವರು. ಸರ್ವೇ ಚ ಜ್ಞಾನಯೋಗೇನ ಸರ್ವಕಾರಣ ಕಾರಣಂ ಪಶ್ಯಂತಿ ಹೃದಯೇ ಲಿಂಗಂ ಪರಮಾನಂದ ಲಕ್ಷಣಂ. ಇವರೆಲ್ಲರೂ ಜ್ಞಾನ ಯೋಗದಿಂದ ಸಮಸ್ತ ಕಾರಣಗಳಿಗೆ ಕಾರಣನಾದ ಪರಮಾನಂದ ಲಕ್ಷಣವುಳ್ಳ ಸ್ವರೂಪವಾದ ಸುಸ್ವರೂಪವಾದ ಲಿಂಗವನ್ನು ತಮ್ಮ ಹೃದಯದಲ್ಲಿಯೇ ಕಾಣುತ್ತಾರೆ. ತಸ್ಮಾತ್ ಸರ್ವ ಪ್ರಯತ್ನೇನ ಶಾಂಕರಂ ಲಿಂಗಮುತ್ತಮಂ ಅಂತರ್ವಿಭಾವಯೇತ್ ವಿದ್ವಾ ಅಶೇಷ ಕ್ಲೇಶ ಮುಕ್ತಯೇ. ಆದ್ದರಿಂದ ಸರ್ವ ಪ್ರಯತ್ನದಿಂದ ಉತ್ತಮವಾದ ಶಿವಲಿಂಗವನ್ನು ಅಂದರೆ ಜ್ಯೋತಿರ್ಲಿಂಗವನ್ನು ಜ್ಞಾನಿಯು ತನ್ನ ಸಮಸ್ತ ಕ್ಲೇಶಗಳ ಮುಕ್ತಿಗಾಗಿ ಅಂತರಂಗದಲ್ಲಿ ಭಾವಿಸಬೇಕು ಅಂದರೆ ಧ್ಯಾನಿಸಬೇಕು. ಅಂತರ್ಧಾರಯಿತುಂ ಲಿಂಗಂ ಅಸಕ್ತ ಶಕ್ತಯೇವ ವಾ ಬಾಹ್ಯಂ ಚ ಧಾರಯೇ ಲಿಂಗಂ ತದ್ರೂಪಮಿತಿ ನಿಶ್ಚಯಾತ್.
ಜ್ಯೋತಿರ್ಲಿಂಗವನ್ನು ಅಂತರಂಗದಲ್ಲಿ ಧರಿಸಲು ಶಕ್ತನಾಗಲಿ ಅಥವಾ ಅಶಕ್ತನೇ ಆಗಿರಲಿ, ಅವನು ಬಾಹ್ಯಲಿಂಗವನ್ನು ಆ ಜ್ಯೋತಿರ್ಲಿಂಗದ ಸ್ವರೂಪವೆಂತಲೇ ನಿಶ್ಚಯಿಸಿ ಧರಿಸಬೇಕು. ಲಿಂಗಂ ತು ತ್ರಿವಿಧಂ ಪ್ರೋಕ್ತಂ ಸ್ಥೂಲಂ ಸೂಕ್ಷ್ಮಂ ಪರಾತ್ಪರಂ ಇಷ್ಟಲಿಂಗಮಿದಂ ಸ್ಥೂಲಂ ಯದ್ಭಾಯೇ ಧಾರಯೇತ್ತನು. ಈ ಲಿಂಗವು ಸ್ಥೂಲ, ಸೂಕ್ಷ್ಮ ಮತ್ತು ಪರಾತ್ಪರ ಕಾರಣ ಎಂಬುದಾಗಿ 3 ಪ್ರಕಾರವಾಗಿ ಹೇಳಲ್ಪಟ್ಟಿದೆ. ಯಾವುದು ಬಾಹ್ಯ ತನುವಿನಲ್ಲಿ ಧರಿಸಲ್ಪಟ್ಟಿದೆಯೋ ಆ ಸ್ಥೂಲವಾದ ಲಿಂಗವು ಇಷ್ಟಲಿಂಗವಾಗಿದೆ. ಪ್ರಾಣಲಿಂಗಮಿದಂ ಸೂಕ್ಷ್ಮಂ ಯಂತರ ಭಾವನಾಮಯಂ ಪರಾತ್ಪರಂ ತು ಯತ್ ಪ್ರೋಕ್ತಂ ತೃಪ್ತಿಲಿಂಗಂ ತದುಚ್ಯತೆ. ಸೂಕ್ಷ್ಮವಾದ ಲಿಂಗವೇ ಪ್ರಾಣಲಿಂಗವು. ಯಾವುದು ಅಂತರಂಗದಲ್ಲಿ ಭಾವಮಯವಾಗಿರುವುದೋ ಅದು ಪರಾತ್ಪರ ಲಿಂಗ, ಅದುವೇ ತೃಪ್ತಿಲಿಂಗವೆಂದು ಭಾವಲಿಂಗವೆಂದು ಹೇಳಲ್ಪಡುತ್ತದೆ. ಭಾವನಾತೀತಮವ್ಯಕ್ತಂ ಪರಬ್ರಹ್ಮ ಶಿವಾಭಿಧಂ ಇಷ್ಟಲಿಂಗಮಿದಂ ಸಾಕ್ಷಾತ್ ಅನಿಷ್ಟ ಪರಿಹಾರತಃ ಧಾರಯೇದವಧಾನೇನ ಶರೀರೇ ಸರ್ವದಾ ಬುಧಃ. ಅವ್ಯಕ್ತವು ಅಂದ್ರೆ ರೂಪಾದಿಗಳಿಲ್ಲದ ಭಾವನೆಗೆ ಅತೀತವಾದದ್ದು. ಈ ಪರಶಿವನೆಂಬ ಹೆಸರಿನ ಆ ಪರಬ್ರಹ್ಮವೇ ಈ ಇಷ್ಟಲಿಂಗವು. ಇದು ಸಾಕ್ಷಾತ್ ಅನಿಷ್ಟ, ಸಂಸಾರದ ಪಾಶಲಕ್ಷಣವಾದ ಅನಿಷ್ಟವನ್ನು ಪರಿಹರಿಸುವುದರಿಂದ ಬುಧನು ಅಂದ್ರೆ ಜ್ಞಾನಿಯು ಯಾವಾಗಲೂ ಅವಧಾನಿಯಿಂದ ಎಚ್ಚರಿಕೆಯಿಂದ ಶರೀರದ ಮೇಲೆ ಇದನ್ನು ಧರಿಸಬೇಕು. ಮೂರ್ಧ್ನಿವಾ ಕಂಠದೇಶೇ ವಾ ಕಕ್ಷೇ ವಕ್ಷಸ್ಥಲೇಪಿ ವಾ ಕುಕ್ಷೌ ಹಸ್ತಸ್ಥಲೇಪಿ ವಾಪಿ ಧಾರಯೇ ಲಿಂಗಮೈಶ್ವರಂ. ಮಸ್ತಕದಲ್ಲಿ, ಕಂಠದೇಹದಲ್ಲಿ, ಕೊರಳಲ್ಲಿ, ಕಕ್ಷೆಯಲ್ಲಿ ಅಂದ್ರೆ ಬಗಲಲ್ಲಿ, ವಕ್ಷಸ್ಥಲದಲ್ಲಿ, ಎದೆಯ ಮೇಲೆ, ಕುಕ್ಷೆಯಲ್ಲಿ, ಉದರದ ಮೇಲೆ ಅಥವಾ ಹಸ್ತದಲ್ಲಿಯೇ ಆಗಲಿ ಈಶ್ವರ ಸಂಬಂಧಿಯಾದ ಲಿಂಗವನ್ನು ಇಷ್ಟಲಿಂಗವನ್ನು ಧರಿಸಬೇಕು. ನಾಭೇರದಸ್ಥಾಲಿಂಗಸ್ಯ ಧಾರಣಂ ಪಾಪಕಾರಣಂ ಜಟಾಗ್ರೇ ತ್ರಿಕಭಾಗೇ ಚ ಮಲಸ್ಥಾನೇನ ಧಾರಯೇತ್. ನಾಭಿಗಿಂತಲೂ ಕೆಳಗೆ ಲಿಂಗವನ್ನು ಧರಿಸಿರುವುದು ಪಾಪಕ್ಕೆ ಕಾರಣವು. ಜಟೆಯು ಅಂದ್ರೆ ಅಗ್ರಭಾಗದಲ್ಲಿ, ತ್ರಿಕಾ ಜಾಗದಲ್ಲಿ ಅಂದ್ರೆ ಬೆನ್ನ ಮೇಲೆ ಮತ್ತು ಮಲಸ್ಥಾನಗಳಲ್ಲಿ ಲಿಂಗವನ್ನು ಧರಿಸಬಾರದು. ಲಿಂಗಧಾರಿ ಸದಾ ಶುದ್ಧೋ ನಿಜಲಿಂಗಂ ಮನೋರಮಂ ಅರ್ಚಯೇ ಗಂಧ ಪುಷ್ಪಾದೈಹೇ ಕರಪೀಠೆ ಸಮಾಹಿತಃ. ಲಿಂಗ ಇಷ್ಟಲಿಂಗಧಾರಿಯು ಸದಾ ಕಾಲದಲ್ಲೂ ಶುದ್ಧನಾಗಿರುತ್ತಾನೆ. ಅವನು ಮನೋಹರವಾದ ತನ್ನ ಇಷ್ಟಲಿಂಗವನ್ನು ಕರಪೀಠದಲ್ಲಿ ಇರಿಸಿಕೊಂಡು ಸಮಾಧಾನ ಚಿತ್ತನಾಗಿ ಏಕಾಗ್ರ ಮನಸ್ಸಿಂದ ಗಂಧ ಪುಷ್ಪಾದಗಳಿಂದ ಪೂಜಿಸಬೇಕು. ಬಾಹ್ಯ ಪೀಠಾರ್ಚನಾದೇತತ್ ಕರಪೀಠಾರ್ಚನಂ ವರಂ ಸರ್ವೇಷಾಂ ವೀರಶೈವಾನಾಂ ಮುಮುಕ್ಷೂಣಾಂ ನಿರಂತರಂ. ಮುಮುಕ್ಷಗಳಾದ ಎಲ್ಲಾ ವೀರದೇವರಿಗೆ ಬಾಹ್ಯ ಪೀಠದಲ್ಲಿ ಅಂದ್ರೆ ಇಷ್ಟಲಿಂಗವನ್ನು ಇರಿಸಿ ಪೂಜೆ ಮಾಡುವುದಕ್ಕಿಂತಲೂ ಕರಪೀಠದಲ್ಲಿ ಇರಿಸಿ ಅರ್ಚಿಸುವುದೇ ವರವು ಅಂದ್ರೆ ಶ್ರೇಷ್ಠವಾದುದು. ಬ್ರಹ್ಮ ವಿಷ್ಣಾದಯೋ ದೇವಾಃ ಮುನಯೋ ಗೌತಮಾದಯಃ ಧಾರಯಂತಿ ಸದಾ ಲಿಂಗಂ ಉತ್ತಮಾಂಗೇ ವಿಶೇಷತಃ. ಬ್ರಹ್ಮ, ವಿಷ್ಣು ಮೊದಲಾದ ದೇವತೆಗಳು, ಗೌತಮಾದಿ ಮುನಿಗಳು ವಿಶೇಷವಾಗಿ ಯಾವಾಗಲೂ ತಮ್ಮ ಉತ್ತಮಾಂಗದಲ್ಲಿ ಅಂದ್ರೆ ಮಸ್ತಕದಲ್ಲಿ ಇಷ್ಟಲಿಂಗವನ್ನು ಧರಿಸುತ್ತಾರೆ. ಲಕ್ಷ್ಮ್ಯಾದಿಶಕ್ತಯ ಸರ್ವಾಃ ಶಿವಭಕ್ತಿ ವಿಭಾವಿತಾಃ ಧಾರಯಂತಲಿಕಾಗ್ರೇಷು ಶಿವಲಿಂಗಮಹರ್ನಿಶಂ. ಶಿವಭಕ್ತಿಯುತರಾದ ಲಕ್ಷ್ಮೀ ಮೊದಲಾದ ಎಲ್ಲಾ ಶಕ್ತಿ ದೇವತೆಯವರು ತಮ್ಮ ಹಣೆಯ ಮೇಲೆ ಹಗಲಿರುಳು ಇಷ್ಟಲಿಂಗವನ್ನೇ ಧರಿಸಿಕೊಂಡಿರುತ್ತಾರೆ. ವೇದಶಾಸ್ತ್ರ ಪುರಾಣೇಷು ಕಾಮಿಕಾದ್ಯಾಗಮೇಷು ಚ ಲಿಂಗಧಾರಣಮಾಖ್ಯಾತಂ ವೀರಶೈವಸ್ಯ ನಿಶ್ಚಯಾತ್.
ವೇದ ಶಾಸ್ತ್ರ ಹಾಗೂ ಪುರಾಣಗಳಲ್ಲಿ ಮತ್ತು ಕಾಮ್ಯಕಾದಿ ವಾತೂಲಗಳಂತಾದ 28 ಶಿವಾಗಮಗಳಲ್ಲಿ ವೀರಶೈವನಿಗೆ ಲಿಂಗಧಾರಣೆಯು ನಿಶ್ಚಿತವಾಗಿ ಹೇಳಲಾಗಿದೆ. ಋಗೀತ್ಯಾಹ ಪವಿತ್ರಂ ತೇ ವಿತತಂ ಬ್ರಹ್ಮಣಸ್ಪತೆ ತಸ್ಮಾತ್ ಪವಿತ್ರ ತಲ್ಲಿಂಗಂ ಧಾರ್ಯಂ ಶೈವಮನಾಮಯಂ. ಬ್ರಹ್ಮಪದ ವಾಚ್ಯವಾದ ಇಷ್ಟಲಿಂಗದಲ್ಲಿ ಅತಿಷ್ಠವಾದ ಪರಶಿವ ತತ್ವರೂಪವಾದ ಹೇ ಬ್ರಹ್ಮಣಸ್ಪತೆ, ನಿನ್ನ ಸ್ವರೂಪವು ವ್ಯಾಪಕವಾದುದು ಮತ್ತು ನೀನು ಪವಿತ್ರವಾಗಿರುವೆ ಎಂಬುದಾಗಿ ಋಗ್ವೇದ ಹೇಳುತ್ತದೆ. ಆದ್ದರಿಂದ ಅನಾಮಯವಾದ ಅಂದ್ರೆ ದೋಷರಹಿತವಾದ ಶಿವರೂಪವಾದ ಪವಿತ್ರವಾದ ಆ ಲಿಂಗವನ್ನು ಧರಿಸಬೇಕು. ಬ್ರಹ್ಮೇತಿ ಲಿಂಗಮಾಖ್ಯಾತಂ ಬ್ರಹ್ಮಣ ಪತಿರೀಶ್ವರಃ ಪವಿತ್ರಂ ತದ್ದಿ ವಿಖ್ಯಾತಂ ತತ್ಸಂಪರ್ಕಾತ್ಥನುಶುಚಿಃ. ಬ್ರಹ್ಮನು ಸೃಷ್ಟಿಕರ್ತನು, ಪತಿಯು ಈಶ್ವರನು, ಅವನೇ ಬ್ರಹ್ಮನೆಂತಲೂ ಲಿಂಗವೆಂತಲೂ ಹೇಳಲ್ಪಡುತ್ತದೆ. ಈ ಕಾರಣ ಆ ಲಿಂಗವು ಪವಿತ್ರವೆಂದು ವಿಖ್ಯಾತವಾಗಿದೆ. ಅಂತೆಯೇ ಅದರ ಸಂಪರ್ಕದಿಂದ ತನುವು ಅಂದ್ರೆ ಶರೀರವು ಪಂಚಕ್ಲೇಶರಹಿತವಾಗಿ ಶುಚಿಯಾಗಿರುತ್ತದೆ. ಆತಪ್ತ ತನುರಗ್ನೋ ವೈ ಆಮ ಸಂಸ್ಕಾರ ವರ್ಜಿತಃ ದೀಕ್ಷಯಾ ರಹಿತಃ ಸಾಕ್ಷಾತ್ ನಾಪ್ನುಯಾ ಲಿಂಗಮುತ್ತಮಂ. ಧನುವೆಂದರೆ ಪಂಚಕ್ಲೇಶರಹಿತವಾದುದು ದೇಹವಾಗಿದೆ. ಅತೃಪ್ತ ಧನುವು ಪಿಂಡಸ್ಥಲವಾಗುವುದನು, ತಪೋನ್ ರಹಿತನು, ಅಜ್ಞನು, ಪಿಂಡಜ್ಞಾನ ಸ್ಥಳೀಯಲ್ಲಿಯದವನು, ಆಮನು, ಪರಿಪಕ್ವನು, ವೈರಾಗ್ಯವಿಲ್ಲದವನು ಎಂದರ್ಥ. ಸಂಸಾರ ಹೇ ಸ್ಥಳಕ್ಕೆ ಭಾಜನನಾಗುವುದವನು, ಸಂಸ್ಕಾರ ರಹಿತನು ಮತ್ತು ದೀಕ್ಷಾ ಹೊಂದಿದವನು, ಸಾಕ್ಷಾತ್ ತಾನೇ ಉತ್ತಮವಾದ ಲಿಂಗವನ್ನು ಧರಿಸಿಕೊಡುವುದು. ಅಘೋರ ಪಾಪ ಕಾಶೀತಿ ಯಾತೆ ರುದ್ರ ಶಿವಾ ತನೂಃ ಯಜುಷಾ ಗೀಯತೆ ಯಸ್ಮಾತ್ ತಸ್ಮಾತ್ ಚೈವೋಘ ಅವರ್ಜಿತಃ. ಹೇ ರುದ್ರನೇ, ನಿನ್ನ ಮಂಗಲ ಸ್ವರೂಪವಾದ ಲಿಂಗರೂಪವಾದ ಯಾವ ತನುವುಂಟು ಅದು ಅಘೋರವು, ಶಾಂತವು. ಆ ಪಾಪಿ ಕಾಶಿಯು ಪಾಪರಹಿತ ಭಕ್ತರ ದೇಹದ ಮೇಲೆ ಪ್ರಕಾಶಿಸುವಂತಹುದು ಎಂಬುದಾಗಿ ಯಜುರ್ವೇದದಲ್ಲಿ ಹೇಳಲ್ಪಟ್ಟಿದೆ. ಆದ್ದರಿಂದ ಶೈವನು ಇಷ್ಟಲ ಲಿಂಗಧಾರಿಯು ಅಘರ್ಜಿತವಾದನು, ಪಾಪರಹಿತನೂ ಆಗಿರುತ್ತಾನೆ. ಯೋ ಲಿಂಗಧಾರಿ ನಿಯತಾಂತರಾತ್ಮ ನಿತ್ಯಂ ಶಿವಾರಾಧನ ಬದ್ಧ ಚಿತ್ತಃ ಸಧಾರಯೇತ್ ಸರ್ವಮಲಾಪಹತೈಃ ಭಸ್ಮಾಮಲಂ ಚಾರು ಯಥಾ ಪ್ರಯೋಗಂ ಇತಿ ಲಿಂಗಧಾರಣ ಸ್ಥಳಂ ಪರಿಸಮಾಪ್ತಂ. ಇಷ್ಟಲಿಂಗಧಾರಿಯಾದವನು ನಿಯಂತ್ರಿತವಾದ ಅಂತರಾತ್ಮ ಅಂದ್ರೆ ಮನಸ್ಸುಳ್ಳವನಾಗಿ ನಿತ್ಯವೂ ಶಿವನ ಆರಾಧನೆಯಲ್ಲಿ ಬದ್ಧ ಚಿತ್ತನಾಗಿ ಸರ್ವಮಲಗಳ ನಿವೃತ್ತಿಗಾಗಿ ಸುಂದರವಾದ ನಿರ್ಮಲವಾದ ಭಸ್ಮವನ್ನು ಶಾಸ್ತ್ರೋಕ್ತ ರೀತಿಯಲ್ಲಿ ಧರಿಸಿಕೊಳ್ಳಬೇಕು. ಇಲ್ಲಿಗೆ ಲಿಂಗಧಾರಣ ಸ್ಥಳವು ಮುಗಿಯಿತು. ಓಂ ತತ್ಸತ್ಯಿತಿ ಶ್ರೀ ಶಿವಗೀತೇಷು ಸಿದ್ಧಾಂತಾಗಮೇಷು ಶಿವಾದ್ವೈತ ವಿದ್ಯಾಯಾಂ ಶಿವಯೋಗಶಾಸ್ತ್ರೇ ಶ್ರೀ ರೇಣುಕಾಗಸ್ತ್ಯ ಸಂವಾದೆ ವೀರಶೈವ ಧರ್ಮ ನಿರ್ಣಯೇ ಶ್ರೀ ಶಿವಯೋಗಿ ಶಿವಾಚಾರ್ಯ ವಿರಚಿತೆ ಶ್ರೀ ಸಿದ್ಧಾಂತ ಶಿಖಾಮಣೋ ಭಕ್ತಸ್ಥಲೆ ಗುರುಕಾರುಣ್ಯ ಸ್ಥಳ ಲಿಂಗಧಾರಣ ಸ್ಥಳ ಪ್ರಸಂಗೋ ನಾಮ ಷಷ್ಠಃ ಪರಿಚ್ಛೇದಃ. ಓಂ ತತ್ಸತ್ ಇತಿ ಶ್ರೀ ಶಿವನಿಂದ ಉಪದೇಶಿಸಲ್ಪಟ್ಟ ಶ್ರೀ ಸಿದ್ಧಾಂತಾಗಮಗಳಲ್ಲಿಯ ಶಿವಾದ್ವೈತ ವಿದ್ಯಾರೂಪವು, ಶಿವಯೋಗ ಶಾಸ್ತ್ರವು, ಶ್ರೀ ರೇಣುಕಾಗಸ್ತ ಸಂವಾದವು, ಶ್ರೀ ವೀರಶೈವ ಧರ್ಮ ನಿರ್ಣಯವು, ಶ್ರೀ ಶಿವಯೋಗಿ ಶಿವಾಚಾರ್ಯ ವಿರಚಿತವೂ ಆದ ಶ್ರೀ ಸಿದ್ಧಾಂತ ಶಿಖಾಮಣಿಯಲ್ಲಿನ ಭಕ್ತ ಸ್ಥಳದಲ್ಲಿಯ ಗುರುಕಾರುಣ್ಯ ಸ್ಥಳ ಲಿಂಗಧಾರಣ ಸ್ಥಳ ಪ್ರಸಂಗವೆಂಬ ಹೆಸರಿನ 6ನೆಯ ಪರಿಚ್ಛೇದವು ಮುಗಿದುದು. ಧನ್ಯವಾದಗಳು. ಶಿವಾರ್ಪಣಮಸ್ತು. ಶಿವಾರ್ಪಣಮಸ್ತು.